ಕನ್ನಡ ರಾಜ್ಯೋತ್ಸವನ ಗಣರಾಜ್ಯೋತ್ಸವನ? ಗಣರಾಜ್ಯೋತ್ಸವ. ಬೆಂಗಳೂರಲ್ಲಿ ಫೇಮಸ್ ಅಂದ್ರೆ ಲಾಲ್ ಬಾಗಲ್ ನಡೆಯೋ ಫ್ಲವರ್ ಶೋ. ಇವತ್ತು ಹಾಕಿರೋದು ನಮ್ಮ ಬಸವಣ್ಣ ಮತ್ತು ಅಕ್ಕಮಹಾದೇವಿ ಅಲ್ಲಮ ಪ್ರಭು. It was beautiful. I've never seen a construction built out of flowers. That was my first time, so it was very impressive. ಮಹಾಪ್ರಭುಗಳೇ ನಮಸ್ಕಾರ. ಎಲ್ಲರೂ ಹಂಗಿದ್ದಾರೆ? ನಾನಂತೂ ಎದ್ದೋದ ಸಖತ್ತಾಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ. ನೀವು ಸಖತ್ತಾಗಿದ್ದೀರ ಅಂತ ನನಗೆ ಗೊತ್ತು. ಈ ವರ್ಷ ರಿಪಬ್ಲಿಕ್ ಡೇಗೆ ನಾನು ಲಾಲ್ಬಾಗಿಗೆ ಬಂದಿದ್ದೀನಿ. ಲಾಲ್ಬಾಗಲ್ಲಿ 215ನೇ ಫ್ಲವರ್ ಶೋ ನಡೀತಾ ಇದೆ. ಅನುಭವ ಮಂಟಪ ಕಟ್ಟಿದ್ದಾರೆ. ಯಾಕೆ ಅನುಭವ ಮಂಟಪ ಕಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಾಗಿರಬೇಕು. ಈ ವರ್ಷ ಬಸವಣ್ಣನ ಥೀಮು ಸಿಕ್ಕಾಬಟ್ಟೆ ಸೂಪರ್ ಆಗಿ ಮಾಡಿದ್ದಾರೆ. 25 ಲಕ್ಷ ಹೂಗಳನ್ನ ಯೂಸ್ ಮಾಡಿ ಸಿಕ್ಕಾಬಟ್ಟೆ ಎಫರ್ಟು, ಸಿಕ್ಕಾಬಟ್ಟೆ ಖರ್ಚು ಮಾಡಿದ್ದಾರೆ. ನನಗಂತೂ ನೋಡೋಕೆ 2 ಕಣ್ಣು ಸಾಲ್ತಾ ಇಲ್ಲ. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ನೀವು ಬಂದರೆ ಎಂಜಾಯ್ ಮಾಡ್ತೀರಾ ಅಂತ ನಂಗೆ ಗೊತ್ತು. ಯಾಕಂದರೆ ಗ್ಲಾಸ್ ಹೌಸ್ ಈ ವರ್ಷದ ಅಟ್ರಾಕ್ಷನ್ನು. ಲಾಸ್ಟ್ ಇಯರ್ ಸೂಪರ್ ಆಗಿತ್ತು, ಈ ವರ್ಷ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಾನು ಇಲ್ಲಿಗೆ ಬಂದಿರೋ ಮೇನ್ ಉದ್ದೇಶ ಏನು ಅಂದರೆ ರಿಪಬ್ಲಿಕ್ ಡೇ ಬಗ್ಗೆ ಜನಕ್ಕೆ ಏನು ಗೊತ್ತು, ಮತ್ತೆ ಬಸವಣ್ಣ 12ನೇ ಶತಮಾನದ ಕವಿ ಬಸವಣ್ಣ ಅವ್ರ ಬಗ್ಗೆ ಜನರು ಏನು ತಿಳ್ಕೊಂಡಿದ್ದಾರೆ ಅಂತ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋಣ. ಇನ್ಯಾಕ್ ತಡ, ಹೊಸ ದಿನ ಹೊಸತನ, ಬನ್ನಿ ಶುರು ಮಾಡೋಣ ನಮ್ಮ ಈ ದಿನ. ಮ್ಯಾಮ್, ಇವತ್ತು 26 ಜಾನ್ ಏನು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಗೊತ್ತಾ ನಿಮಗೆ? ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದೀವಿ. ಅದು 1915ನಲ್ಲಿ 26th ಜಾನ್ವರಿಗೆ ಆಗಿದ್ದು. ಅದನ್ನ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಕನ್ನಡ ರಾಜ್ಯೋತ್ಸವನ ಗಣರಾಜ್ಯೋತ್ಸವ? ಗಣರಾಜ್ಯೋತ್ಸವ. ನಮ್ಮ ದೇಶನೇ ಹೆಮ್ಮೆ ಪಡುವಂತ ವಿಷಯ. ನಾವು 26 ಜಾನ್ವರಿ ಗಣರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತೀವಿ. ಬೆಂಗಳೂರಲ್ಲಿ ಫೇಮಸ್ ಅಂದ್ರೆ ಲಾಲ್ ಬಾಗಲ್ ನಡೆಯೋ ಫ್ಲವರ್ ಶೋ. ಈ ಸಲ ನೀವು ಹೇಳ್ದಂಗೆ ಬಸವಣ್ಣ ಅವ್ರ ಥೀಮ್ ಇದೆ. ಸೊ ಬಸವಣ್ಣ ಅವ್ರ ಬಗ್ಗೆ ನಿಮ್ಗೆ ಏನು ಗೊತ್ತು, ಸಣ್ಣದಾಗಿ ಏನಾದರೂ ಹೇಳಕ್ಕಾಗುತ್ತಾ? ಬಸವಣ್ಣವರು ಒಂದು ಜಾತಿ ಭೇದ ಅಂತ ಇಲ್ಲದೆ ಎಲ್ಲರೂ ಒಂದೇ ಅನ್ನೋ ತತ್ವನ ಸಾರಿದ್ದಾರೆ. ಅವರು ವಚನಗಳ ಸೃಷ್ಟಿಕಾರ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಕಾಯಕವೇ ಕೈಲಾಸ ಅವ್ರ ಬಗ್ಗೆ ಅದನ್ನೆಲ್ಲ ನಡ್ಸ್ಕೊಂಡು ಹೋಗೋ ಅಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಕನ್ನಡಿಗರಾಗಿ. ಈ ವರ್ಷ ಲಾಲ್ಬಾಗಲ್ಲಿ ನಾವು ಕಾಯಕವೇ ಕೈಲಾಸ ಅಂತ ಬಸವಣ್ಣನವ್ರನ್ನ ನಾವು ಮಾಡಿದ್ವಿ. ಇವತ್ತು ಹಾಕಿರೋದು ನಮ್ಮ ಬಸವಣ್ಣ ಮತ್ತು ಅಕ್ಕಮಹಾದೇವಿ ಅಲ್ಲಮ ಪ್ರಭು ಎಲ್ಲ. ಇವತ್ತು ಮಾಡೋ ಕಾನ್ಸೆಪ್ಟ್ ಹೆಂಗಿದೆ ಅಂದರೆ ಅಂದ ವಚನಾಮೃತ ಇರ್ತಕ್ಕಂಥ ವ್ಯಕ್ತಿಗಳದು ಮಾಡಿದ್ದಾರೆ. ತುಂಬ ಖುಷಿ ಅನಿಸಿದೆ. ಮತ್ತು ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಜನಗಳು ವಚನಕಾರರು ಹೆಂಗಿದೆ ಅಂತ ಹೇಳೋದಕ್ಕೆ ಅದೊಂದು ಸಾಕ್ಷಿಯಾಗಿದೆ ಸರ್, ನಿದರ್ಶನವಾಗಿದೆ. ನೋಡ್ಲಿಕ್ಕೆ ತುಂಬ ಖುಷಿಯಾಗಿದೆ. ಬಸವಣ್ಣನವರು ಎಲ್ಲ ಕುಲ ಜನ ಎಲ್ಲ ಒಂದೇ ಎಂಬ ಭಾವನೆಯನ್ನು ಇಟ್ಕೊಂಡವರು. ಅವರು ಒಂದು ಇದನ್ನು ಎಲ್ಲ ಸಮಾನರು ಅಂತ ತಿಳ್ಕೊಂಡವರು ಒಂದೇ ಇದರಲ್ಲಿ ಇದು ಮಾಡ್ತಾರೆ. ಇವರು ಜಾತಿ ಧರ್ಮ ಎಲ್ಲವನ್ನು ಒಂದುಗೂಡಿಸಿ ಮಾಡಿದಂಥ ಒಂದು ವ್ಯಕ್ತಿ ಇವರು. ಹಾಗಾಗಿ ನಾವು ಈ ವರ್ಷ ನಮ್ಮ ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ನಲ್ಲಿ ಬಸವಣ್ಣನವರ ಒಂದು ಅನುಭವ ಮಂಟಪವನ್ನು ನಾವು ಫಲಪ್ರದ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ವಿ. ಪ್ರಖ್ಯಾತ ವಚನಕಾರರು ಮತ್ತೆ ಅವರು ಹುಟ್ಟಿದ್ದು ಬಸವನ ಬಾಗೇವಾಡಿಲಿ. ಜಾತಿ ಭೇದ ಏನೂ ಮಾಡ್ತಾ ಇರಲಿಲ್ಲ. ಎಲ್ಲರೂ ಒಂದೇ ಜಾತಿ ಅಂತ ನೋಡ್ತಾ ಇದ್ರು. 12ನೇ ಶತಮಾನದಲ್ಲಿ ಅವರು ಅಷ್ಟು ಹೇಳಿರ್ಬೇಕಾದ್ರೆ ಈಗಿನ ಶತಮಾನದಲ್ಲಿ ನಾವು ಎಷ್ಟು ತುಂಬ ಫಾಡೋ ಇರಬೇಕನ್ನೋದಕ್ಕೆ ಅವರೊಬ್ಬ ತುಂಬ ನಿದರ್ಶನ ವ್ಯಕ್ತಿ ಸರ್ ನಮಗೆ ಅವರು. ಅವ್ರದ್ದು ಯಾವ್ದಾದ್ರು ಕವಿತೆ ಹೇಳ್ಬೋದಾ ನೀವು? ನಾನು ಹೇಳ್ಕೊಡ್ತೀನಿ, ಅದನ್ನ ಹೇಳಿ, ನಿಮಗೆ ಗೊತ್ತಿಲ್ಲ ಅಂದ್ರೆ. ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ನಾನೇನು ಕಟ್ಟುವೆ ಬಡವನಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಉಳ್ಳವರು ಶಿವಾಲಯ ಮಾಡಿಹರು, ನಾನೇನೋ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ, ಕೆಳೆಯ ಸ್ತಾರಕವುಳ್ಳುಂಟು, ಜಂಗಮಕ್ಕೆ ಉಳಿಲ್ಲ. ಇದು ಒಂದು ಬಸವಣ್ಣವರ ಉತ್ತಮವಾದ ಕವನ ಅಂತ ಹೇಳಕ್ಕೆ ಇಷ್ಟ. ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ, ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ನಾನೇನು ಮಾಡಲಯ್ಯ, ಕೂಡಲ ಸಂಗಮ ದೇವ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ, ನಿನ್ನ ಪರಿವ ನೊಲಿವ ಎಂತಯ್ಯ. ಸೂಪರ್ ಸಖತ್ತಾಗಿ ಹೇಳಿದ್ರು. ಅಂದರೆ ಇವಾಗ ನಾವು ಈ ಮೇನ್ ಇಂಟೆನ್ಷನ್ ಏನಂದರೆ ಎಷ್ಟೊಂದು ಜನ ನಾವು ಸಾಹಿತ್ಯಗಳು ಅದೆಲ್ಲ ಮರ್ತು ಬಿಟ್ಟಿದ್ದೀವಿ. ಸೊ ಅದನ್ನು ಒಂದು ರೀಕ್ಯಾಪ್ ಕೊಡೋ ಥರ, ಈಗ ಸೋಷಿಯಲ್ ಮೀಡಿಯಾ ಅದೆಲ್ಲ ಬಿಸಿ ಆಗಿರೋದನ್ನ ಒಂದು ರೀಕ್ಯಾಪ್ ಕೊಡೋ ಥರ ನಮ್ಮ ಚಾನಲ್ ಏನೋ ಅಟೆಂಡ್ ಮಾಡ್ತಿದ್ವಿ. ತುಂಬ ಚೆನ್ನಾಗಿ ಮಾತಾಡಿದ್ರಿ, ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನೀವು. ತುಂಬ ಖುಷಿ ಆಯಿತು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಮಹಾಪ್ರಭುಗಳೇ, ಬಸವಣ್ಣವ್ರು ಹೇಳಿರೋ ಸಾಲು ನನಗೆ ತುಂಬ ಇಷ್ಟ ಆಗೋದು ಯಾವುದು ಅಂದರೆ ಕಾಯಕವೇ ಕೈಲಾಸ ಅಂತ. ಸೊ ಕಾಯಕವೇ ಕೈಲಾಸ ಅಂದರೆ ನೀನು ಮಾಡೋ ಕಾಯಕದಲ್ಲಿ ಕೈಲಾಸವನ್ನು ಹುಡುಕೋದು. ಸೊ ನಾನು ಏನು ಕೇಳ್ಕೊತೀನಿ ನಿಮಗೆ ಅಂದರೆ, ನೀವು ಏನೇ ಕೆಲಸ ಮಾಡಿ ಪ್ರೀತಿಯಿಂದ ಮಾಡಿ, ಒಂದು ಮನಸ್ಪೂರ್ವಕವಾಗಿ
ಮಾಡಿ. ಆವಾಗ ನೀವು ಮಾಡೋ ಕಾರ್ಯದಲ್ಲಿ, ನೀವು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಈ ತರಲೇ ಹೋಗಿ ಬರಲೇ. ಬಾಬಾ, ಐ ಲವ್ ಯು ಆಲ್, ಟೇಕ್ ಕೇರ್.